ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಒಂದು ಪ್ರೋಮೋದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಚಟುವಟಿಕೆ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಹೌದು, ಅಲ್ಲಿರುವಂತಹ ಎಲ್ಲ ಸ್ಪರ್ಧಿಗಳು ಕೂಡ ಈಗ ಗಾಬರಿ ಆಗಿದ್ದಾರೆ. ಬನ್ನಿ, ಯಾವ ರೀತಿಯ ಒಂದು ಚಟುವಟಿಕೆ ಮೂಲಕ ಆ ಒಂದು ಮಿಡ್ ವೀಕ್ ಎಲಿಮಿನೇಷನ್ನ ಮಾಡ್ತಾ ಇದ್ದಾರೆ ಮತ್ತು ಯಾರು ಹೊರಗಡೆ ಹೋದ್ರು ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ್ತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈಗ ಬಂದಿರುವಂಥ ಪ್ರೋಮೋದಲ್ಲಿ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ನಡೀತಾ ಇದೆ. ನಿಮಗೆಲ್ಲ ಗೊತ್ತಿರ್ಬೋದು, ಆಲ್ರೆಡಿ ಕಿಚ್ಚ ಸುದೀಪ್ ಅವರು, ಬಿಗ್ ಬಾಸ್ ಅವರು ಕೆಲವೊಂದಿಷ್ಟು ಎಪಿಸೋಡ್ಗಳಲ್ಲಿ ಹೇಳಿದ್ದಾರೆ. ಈ ವಾರ ಆಲ್ಮೋಸ್ಟ್ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅಂತ. ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂಥ ವೋಟಿಂಗ್ ಪೋಲ್ಗಳು ಕೂಡ 2 ದಿನ ವೋಟಿಂಗ್ ಪೋಲ್ ಕೂಡ ಆನ್ ಆಗಿತ್ತು. ಅಷ್ಟೇ ಅಲ್ಲದೆ ನಿನ್ನೆ ರಾತ್ರಿ 12 ಗಂಟೆಗೆ ವೋಟಿಂಗ್ ಪೋಲ್ ಕೂಡ ಕ್ಲೋಸ್ ಆಗಿದೆ. ಬಟ್ ಇದೀಗ ಮಿಡ್ ವೀಕ್ ಎಲಿಮಿನೇಷನ್ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಈಗ ಟೋಟಲ್ ಆಗಿ 7 ಜನ ಸ್ಪರ್ಧಿಗಳಿದ್ದಾರೆ. 7 ಜನ ಸ್ಪರ್ಧಿಗಳಲ್ಲಿ ಧನುಷ್ ಅವ್ರನ್ನ ಹೊರತುಪಡಿಸಿ ಇನ್ನು ಉಳಿದಂಥ 6 ಜನ ಸ್ಪರ್ಧಿಗಳು ಡೈರೆಕ್ಟ್ ನಾಮಿನೇಟ್ ಆಗಿದ್ರು, ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕೆ. ಈಗ ಬಿಗ್ ಬಾಸ್ ಅವರಿಗೆ ಒಂದು ದೊಡ್ಡ ಟ್ವಿಸ್ಟ್ನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈಗ ಎಲ್ಲ ಸ್ಪರ್ಧಿಗಳನ್ನು ಗಾರ್ಡನ್ ಏರಿಯಾದಲ್ಲಿ ನಿಲ್ಲಿಸ್ಕೊಂಡು ಕ್ಲಿಯರ್ ಕಟ್ ಆಗಿ ಈ ವಾರದ ಒಂದು ನಾಮಿನೇಷನ್ ಚಟುವಟಿಕೆ ಈಗ ನಡೀತಾ ಇದೆ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಈ ಒಂದು ಮಾತಿಗೆ ಅಲ್ಲಿರುವಂಥ ಸ್ಪರ್ಧಿಗಳ ಮುಖ ನೋಡಬೇಕು ಯಾವ ರೀತಿ ಆಗಿದೆ ಅಂದರೆ ತುಂಬ ಗಾಬರಿ ಕೂಡ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ನಿಮ್ಮ ಪ್ರಕಾರ ಈ 6 ಜನ ಸ್ಪರ್ಧಿಗಳು ಯಾರ್ಯಾರಪ್ಪ ಅಂದರೆ ರಘು, ಗಿಲ್ಲಿ, ರಕ್ಷಿತಾ, ಅಶ್ವಿನಿ, ಕಾವ್ಯ ಮತ್ತು ಧ್ರುವಂತ್. ಈ 6 ಜನ ಸ್ಪರ್ಧಿಗಳಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಮತ್ತು ಯಾರು ಹೋದರೆ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಹೌದು ವೀಕ್ಷಕರೇ, ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಒಂದು ಟ್ವಿಸ್ಟ್ ಮುಖಾಂತರ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾವ ರೀತಿಯಪ್ಪ ಅಂದರೆ ಒಂದು ಆ್ಯಕ್ಟಿವಿಟಿ ರೂಮಲ್ಲಿ ಒಂದು ಸೆಟಪ್ನ ಮಾಡಿದ್ದಾರೆ. ಎಲ್ಲ ಸ್ಪರ್ಧಿಗಳನ್ನ ಚೇರಲ್ಲಿ ಕೂರಿಸಿ ಬಿಗ್ ಬಾಸ್ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ ಏನಪ್ಪ ಅಂದರೆ ಈ ವಾರದ ನಾಮಿನೇಷನ್ ಚಟುವಟಿಕೆ ಈಗ ನಡೀತಾ ಇದೆ. ಈ ಒಂದು 6 ಜನ ಸ್ಪರ್ಧಿಗಳಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವ ಸ್ಪರ್ಧಿ ಯಾರು ಅಂತ ಇವತ್ತು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಒಂದು ಆ್ಯಕ್ಟಿವಿಟಿ ಮುಖಾಂತರ ಆ ಸ್ಪರ್ಧಿ ಯಾರು ಅಂತ ನಾವು ಹೇಳ್ತೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಯಾವ ರೀತಿಯಪ್ಪ ಅಂದರೆ ಈಗ ಆ್ಯಕ್ಟಿವಿಟಿ ರೂಮಿಂದ ಬಿಗ್ ಬಾಸ್ ಮನೆಯ ಒಂದು ಡೋರಿಂದ ಅವರು ಹೊರಗಡೆ ಹೋಗ್ತಾರೆ. ಯಾರೋ ಎಲ್ಲ ಸ್ಪರ್ಧಿಗಳು ಈಗ ಬಿಗ್ ಬಾಸ್ ಒಂದು ಆ್ಯಕ್ಟಿವಿಟಿ ರೂಮಿಂದ ಹೊರಗಡೆ ಹೋಗ್ತಾರೆ. ಮತ್ತು ಹೊರಗಡೆ ಹೋದ್ಮೇಲೆ ಈ 6 ಜನದಲ್ಲಿ ಯಾರು 5 ಜನ ಮರಳಿ ಬರ್ತಾರೋ ಅವರು ನೆಕ್ಸ್ಟ್ ಫಿನಾಲೆಗೆ ಹೋಗ್ತಾರೆ ಅಂತ. ಇವರಲ್ಲಿ ಯಾರು ಒಬ್ಬರು ಬರಲ್ಲ. ಅವರು ಈ ವಾರ ಬಿಗ್ ಬಾಸ್ ಮನೆಯ ಮಿಡ್ ವೀಕ್ ಎಲಿಮಿನೇಷನಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇದೊಂಥರ ಟ್ವಿಸ್ಟ್ ಆಗಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಈಗ 2 ದಿನ ಇದಕ್ಕೆ ಸಂಬಂಧ ಅಂದರೆ ಮಿಡ್ ವೀಕ್ ಎಲಿಮಿನೇಷನ್ ಸಂಬಂಧಪಟ್ಟಿರುವಂಥ ವೋಟಿಂಗ್ ಪೋಲ್ ಕೂಡ ಆನ್ ಆಗಿತ್ತು. ತುಂಬ ಚೆನ್ನಾಗಿ ಎಲ್ಲ ಸ್ಪರ್ಧಿಗಳಿಗೆ ವೋಟ್ ಕೂಡ ಬಂದಿದ್ದಾವೆ. ಬಟ್ ನೋಡೋಣ, ಇದೊಂಥರ ಟ್ವಿಸ್ಟ್ ಆಗಿ ಇದೆ. ಯಾರು ಹೋಗ್ತಾರೆ, ಯಾರು ಇರ್ತಾರೆ ಅನ್ನೋದು ಡೌಟು. ಬಟ್ ಮಿಡ್ ವೀಕ್ ಎಲಿಮಿನೇಷನ್ ಅಷ್ಟು ಸುಲಭವಾಗಿ ಆಗಲ್ಲ. ಯಾಕಪ್ಪ ಅಂದರೆ ಇಲ್ಲಿ ಒಬ್ಬ ಸ್ಟ್ರಾಂಗ್ ಸ್ಪರ್ಧಿನೇ ಹೋಗ್ತಾರೆ ಅನ್ನೋ ಒಂದು ಸುದ್ದಿನೂ ಇದೆ. ಹೇಳೋಕ್ಕಾಗಲ್ಲ ಯಾರು ಹೋಗ್ಬೋದು. ಇಲ್ಲಿ ರಘು ಅವರು ಹೋಗ್ಬೋದು, ಇಲ್ಲ ಗಿಲ್ಲಿ ಅವರು ಹೋಗ್ಬೋದು, ಇಲ್ಲ ರಕ್ಷಿತಾ ಅವರು ಹೋಗ್ಬೋದು, ಅಶ್ವಿನಿ ಅವರು ಹೋಗ್ಬೋದು, ಇಲ್ಲ ಕಾವ್ಯ ಅವರು ಹೋಗ್ಬೋದು, ಇಲ್ಲ ಧ್ರುವಂತ್ ಅವರು ಹೋಗ್ಬೋದು. ಬಟ್ ಈ 6 ಜನ ಸ್ಪರ್ಧಿಗಳಲ್ಲಿ ಒಬ್ಬರು ಮಾತ್ರ ಇವತ್ತು ಬಿಗ್ ಬಾಸ್ ಮನೆಯ ಒಂದು ಪಯಣ ಮುಗಿಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಮಿಡ್ ವೀಕ್ ಎಲಿಮಿನೇಷನ್ ಅಷ್ಟು ಸುಲಭವಾಗಿ ನಡೆಯಲ್ಲ. ಒಂಥರ ಡಿಫ್ರೆಂಟ್ ಸ್ಟೈಲ್ ಮತ್ತು ಟ್ವಿಸ್ಟಲ್ಲೇ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಯಾರು ಹೋಗ್ತಾರೆ ಅನ್ನೋದು ತುಂಬ ಜನಕ್ಕೆ ಡೌಟ್ ಕೂಡ ಇದೆ. ನೋಡೋಣ, ಇವತ್ತಿನ ಎಪಿಸೋಡ್ನಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾರು ಹೋಗ್ತಾರೆ ಅಂತ. ಬಟ್ ಆದರೆ ಯಾರು ಹೋಗ್ತಾರೆ ಅನ್ನೋಕ್ಕಿಂತ ಈ ಒಂದು ಟ್ವಿಸ್ಟ್ ಮುಖಾಂತರ ಕಳಿಸ್ಕೊಳ್ತಾರಲ್ಲ, ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೂ ಕೂಡ ಹೇಳ್ಬೋದು. ಇನ್ನು ಯಾರು ಈ ಒಂದು ಪ್ರೋಮೋ ನೋಡಿಲ್ಲ, ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ದಯವಿಟ್ಟು ಹೋಗಿ ನೋಡ್ಕೊಬರ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಪ್ರೋಮೋ ಕೆಳಗಡೆ ಒಂದು ಟೈಟಲ್ ಸಹ ಕೊಟ್ಟಿದ್ದಾರೆ, ಯಾರ ಪಯಣ ಇಲ್ಲಿಗೆ ಕೊನೆಯಾಗುತ್ತೆ ಅಂತ. ಆಲ್ಮೋಸ್ಟ್ ಇನ್ನೇನು ಫಿನಾಲೆಗೆ ಇನ್ನು 3 ದಿನ ಇದ್ದಾಗ ಇಂಥ ಸ್ಪರ್ಧಿಗಳು ಯಾರಾದರೂ ಹೋದರೆ ಅವರಿಗೊಂದು ಬ್ಯಾಡ್ ಲಕ್ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಫಿನಾಲೆವರೆಗೂ ಇದ್ದು ಕೊನೆಯ ಮೂಮೆಂಟಲ್ಲಿ ಸ್ವಲ್ಪ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಹೋದರೆ ಅಂದರೆ ತುಂಬ ಬೇಜಾರು ಕೂಡ ಆಗುತ್ತೆ. ಬಟ್ ಅದೊಂದು ಬ್ಯಾಡ್ ಲಕ್ ಕೂಡ ಅಂತ ಹೇಳ್ಬೋದು. ಇನ್ನು ಉಳಿದಂಥ 6 ಜನ ಸ್ಪರ್ಧಿಗಳಿಗೆ ಅವರು ಕೂಡ ಫಿನಾಲ್ಗೆ ತಲುಪ್ತಾರೆ ಅಂತಲೂ ಕೂಡ ಹೇಳ್ಬೋದು. ನೋಡೋಣ, ಈ 6 ಜನ ಸ್ಪರ್ಧಿಗಳಲ್ಲಿ ಯಾರು ಇವತ್ತು ಬಿಗ್ ಬಾಸ್ ಮನೆಯ ಒಂದು ಪಯಣ ಮುಗಿಯುತ್ತೆ ಮತ್ತು ಯಾರಿಗೆ ಕೊನೆಯಾಗುತ್ತೆ ಅದರ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಇವತ್ತು ಬಂದಿರುವಂಥ ಪ್ರೋಮೋಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬೆಳಗ್ಗೆ ಬಂದಿರುವಂಥ ಪ್ರೋಮೋಗಳಲ್ಲಿ ಗಿಲ್ಲಿ ಅವರ ಫ್ಯಾನ್ಸ್ ಟ್ಯಾಟೋ ಗೀಟ ಹಾಕ್ಸ್ಕೊಬಂದು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ತುಂಬ ಕ್ರೇಜ್ ಕೂಡ ಇತ್ತು ಎಲ್ಲ ಸ್ಪರ್ಧಿಗಳಲ್ಲೂ. ಬಟ್ ನೋಡೋಣ, ಈ ಮಿಡ್ ವೀಕ್ ಎಲಿಮಿನೇಷನ್ ಒಂಥರ ಟ್ವಿಸ್ಟ್ ಮುಖಾಂತರ ನಡೀತಾ ಇದೆಯಲ್ಲ, ಇದೊಂಥರ ದೊಡ್ಡ ರೀತಿಯಲ್ಲೇ ಒಂದು ಹೊಡೆತ ಬೀಳುವಂಥ ರೀತಿ ಕಾಣ್ತಾ ಇದೆ ಯಾರಿಗೋ ಒಬ್ಬರಿಗೆ. ಬಟ್ ನೋಡೋಣ, ನಿಮ್ಮ ಪ್ರಕಾರ ಈ 6 ಜನ ಸ್ಪರ್ಧಿಗಳಲ್ಲಿ ಯಾರು ಹೊರಗಡೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಯಾರು ಹೋಗ್ತಾರೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಬಟ್ ಇಲ್ಲೊಂದು ಟ್ವಿಸ್ಟ್ ಏನಪ್ಪ ಅಂದರೆ ಈಗ ಆಲ್ರೆಡಿ ಧನುಷ್ ಅವ್ರನ್ನ ಹೊರತುಪಡಿಸಿ ಉಳಿದಿರುವಂಥ 6 ಜನ ಸ್ಪರ್ಧಿಗಳಿಗೆ ಈಗ ನಾಮಿನೇಷನ್ ಚಟುವಟಿಕೆ ನಡೀತಾ ಇದೆ ಅಂತ ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಒಂದು ಆ್ಯಕ್ಟಿವಿಟಿನೂ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಧನುಷ್ ಅವರಿಗೆ ಗೊತ್ತಾಗಲ್ಲ ಯಾರು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ, ಯಾರು ಹೊರಗಡೆ ಬರ್ತಾರೆ ಅಂತ. ಇಲ್ಲಿ ಯಾಕಪ್ಪ ಅಂದರೆ ಇದೊಂದು ಆ್ಯಕ್ಟಿವಿಟಿ ರೂಮಲ್ಲಿ ನಡೀತಾ ಇದೆ. ಯಾವ ರೀತಿಯಪ್ಪ ಅಂದರೆ ಈಗ ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳನ್ನ ಕೂರಿಸ್ಕೊಂಡು ಈಗ ಒಬ್ಬೊಬ್ಬ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಮತ್ತು ಒಳಗಡೆ ಬರ್ತಾರೆ. ಯಾರು ಹೊರಗಡೆ ಹೋಗಿ ಒಳಗಡೆ ಬರ್ತಾರೋ ಅವರು ನೆಕ್ಸ್ಟ್ ಫಿನಾಲೆಗೆ ಮುಂದೆ ಹೋಗೋಕ್ಕೆ ಅವರಿಗೆ ಚಾನ್ಸ್ ಕೂಡ ಸಿಗುತ್ತೆ ಮತ್ತು ಅವರು ಫಿನಾಲೆಗೆ ಹೋಗ್ತಾರೆ ಅಂತಲೂ ಕೂಡ ಹೇಳಿದ್ದಾರೆ.
ಇದ್ದಾರೆ. ಅದೇ ರೀತಿ ಈಗ ಒಬ್ಬೊಬ್ಬ ಸ್ಪರ್ಧಿಗಳನ್ನು ಕೂಡ ಹೊರಗಡೆ ಕಳಿಸಿ ಮತ್ತು ಒಳಗಡೆ ಕರೆಸ್ತಾ ಇದ್ದಾರೆ. ಬಟ್ ಇಲ್ಲಿ ಯಾರು ಹೊರಗಡೆ ಹೋಗಿ ಮತ್ತು ಯಾರು ಒಳಗಡೆ ಬರಲಿ ಅನ್ನೋದು ಗೊತ್ತಾಗಿಲ್ಲ. ಇದೊಂದು ಟ್ವಿಸ್ಟ್ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಯಾರು ಹೊರಗಡೆ ಹೋಗಿ ಒಳಗಡೆ ಯಾರು ಬರಲ್ಲ ನೋಡಿ, ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಅಷ್ಟೇ ಅಲ್ಲದೆ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಅವರು ಎಕ್ಸಿಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅವರ ಪಯಣ ಈಗ ಬಿಗ್ ಬಾಸ್ ಮನೆಯಿಂದ ಮುಗೀತು ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿ ಇಷ್ಟು ದಿನ ಎಂಟರ್ಟೈನ್ಮೆಂಟ್ನ ಕೊಟ್ಟಿದ್ರು. ಬಟ್ ಕೊನೆಯ ಮೂಮೆಂಟ್ನಲ್ಲಿ ಈ ರೀತಿಯ ಒಂದು ಎಲಿಮಿನೇಷನಿಂದ ಹೋದರೆ ತುಂಬ ಬೇಜಾರಾಗುತ್ತೆ. ಇದೊಂಥರ ಅವರ ಒಂದು ಬ್ಯಾಡ್ ಲಕ್ ಅಂತಲೂ ಕೂಡ ಹೇಳ್ಬೋದು. ಸೊ ಈಗಾಗಲೇ ರಾಶಿಕ್ ಅವರು ಸಹ ಅದೇ ರೀತಿ ಹೋಗಿದ್ದಾರೆ. ಏನಪ್ಪ ಅಂದರೆ ಅವರೊಂದು ಬ್ಯಾಡ್ ಲಕ್ಕೆ ಕೊನೆಯ ಒಂದು ಫಿನಾಲೆವರೆಗೂ ಹೋಗಿದ್ರು. ಬಟ್ ಆದರೆ ವಾರದ ಅಂತ್ಯದಲ್ಲಿ ಅವರು ಹೊರಗಡೆ ಹೋದರು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಇಲ್ಲದೆ ಅವರಾದ 3 ದಿನಕ್ಕೆ ಈಗ ಮತ್ತೊಬ್ಬ ಸ್ಪರ್ಧಿನೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಇದು ಮಿಡ್ ವೀಕ್ ಎಲಿಮಿನೇಷನ್ ಅಂತಲೂ ಕೂಡ ಹೇಳ್ಬೋದು. ಈಗ ಉಳಿದಿರುವಂತಹ 6 ಜನ ಸ್ಪರ್ಧಿಗಳಲ್ಲಿ ಈಗ ಡೈರೆಕ್ಟ್ ಫಿನಾಲಿಗೆ ಹೋಗ್ತಾರೆ. ಬಟ್ ಈ ಒಂದು ಎಲಿಮಿನೇಷನ್ ಆದಮೇಲೆ ನಾಳೆಯಿಂದ ಮತ್ತೆ ವೋಟಿಂಗ್ ಪೋಲ್ ಕೂಡ ಆನ್ ಆಗುತ್ತೆ. ವೋಟಿಂಗ್ ಪೋಲ್ನಲ್ಲಿ ಯಾವ ಸ್ಪರ್ಧಿಗೆ ಅತಿ ಹೆಚ್ಚು ವೋಟ್ಸ್ ಬರುತ್ತೆ ಮತ್ತು ಯಾವ ಸ್ಪರ್ಧಿಗೆ ಅತಿ ಕಡಿಮೆ ವೋಟ್ಸ್ಗಳು ಬರುತ್ತೆ ಅದೆಲ್ಲ ಏನು ಕಂಪೇರ್ ಇಲ್ಲ. ಬಟ್ ಯಾರಿಗೆ ಅತಿ ಹೆಚ್ಚು ವೋಟ್ಸ್ಗಳು ಬರುತ್ತೋ ಸೊ ಅವರು ವಿನ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಈಗ ಬರುವಂಥ ವೋಟಿಂಗ್ ಪೋಲ್ನಲ್ಲಿ ಯಾವುದೇ ರೀತಿಯ ಎಲಿಮಿನೇಷನ್ ಥರ ವೋಟಿಂಗ್ ಏನೂ ಇರಲ್ಲ. ಇನ್ನು ಯಾರು ಸ್ಪರ್ಧಿಗೆ ನೀವು ವಿನ್ ಆಗೋಕ್ಕೋಸ್ಕರ ವೋಟ್ ಮಾಡ್ತಿಲ್ಲ ಅಂಥ ಸ್ಪರ್ಧಿಗಳಿಗೆ ನೀವು ಇನ್ಮೇಲೆ ವೋಟ್ನ ಮಾಡ್ಬೋದು. ಅಷ್ಟೇ ಅಲ್ಲದೆ ವೋಟಿಂಗ್ ಪೋಲ್ ಆಲ್ರೆಡಿ ಕ್ಲೋಸ್ ಆಗಿದೆ, ಮತ್ತೆ ಕೂಡ ಓಪನ್ ಆಗುತ್ತೆ. ಸೊ ಈ ಎಲಿಮಿನೇಷನ್ ಮುಗಿದ ಮೇಲೆ ನೋಡೋಣ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಯಾರು ಹೋಗ್ತಾರೆ. ಸೊ ಒಂಟಿಯಾಗಿ ಬಂದವರು ಜಂಟಿಯಾಗಿ ಹೋಗ್ತಾರಾ ಅಥವಾ ಜಂಟಿಯಾಗಿ ಬಂದವರು ಒಂಟಿಯಾಗಿ ಹೋಗ್ತಾರಾ? ಇದೊಂದು ಟ್ವಿಸ್ಟ್ ಆಗಿದೆ. ನೋಡೋಣ ಯಾರು ಹೋಗ್ತಾರೆ ಅಂತ. ಸೊ ನಿಮ್ಮ ಪ್ರಕಾರ ಇವತ್ತು ನಡೆಯುವಂಥ ಎಲಿಮಿನೇಷನಲ್ಲಿ ಯಾರು? ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಲ್ಲಿ ರಕ್ಷಿತಾ ಅವರಂತೂ ಫುಲ್ ಗಾಬರಿ ಆಗಿದ್ದಾರೆ. ಆ ಒಂದು ಆಕ್ಟಿವಿಟಿ ರೂಮಿಂದ ಹೊರಗಡೆ ಹೋಗುವಾಗ ಎಲ್ಲ ಸ್ಪರ್ಧಿಗಳಿಗೂ ಬಾಯಿಗೆ ಹೇಳಿ ತಾಟ ಮಾಡಿ ಕೂಡ ಹೋಗ್ತಾ ಇದ್ದಾರೆ. ಗಿಲ್ಲಿ ಅವರು ಅಷ್ಟೇ ಅದೇ ರೀತಿಯ ಒಂದು ಸೇಮ್ ರಿಯಾಕ್ಷನ್ ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿ ಕೊನೆಯ ಮೂಮೆಂಟಲ್ಲಿ ನನ್ನ ಪ್ರಕಾರ ಕಾವ್ಯ ಅವರು ಏನೋ ಹೋಗಿದ್ದಾರೆ ಅನಿಸುತ್ತೆ. ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಒಳಗಡೆ ಬರೋಕ್ಕೆ ಒಬ್ಬೊಬ್ಬ ಸ್ಪರ್ಧಿಗಳನ್ನ ಎಲ್ಲರೂ ಒಂದು ಕಡೆಯಿಂದ ಹೊರಗೆ ಕಳಿಸ್ತಾ ಇದ್ದಾರೆ. ಹೊರಗೆ ಕಳಿಸಿ ಯಾರು ಒಳಗಡೆ ಬರ್ತಾರಲ್ಲ ಸೊ ಅವರು ಸೇಫ್ ಆಗ್ತಾರೆ, ಅವರು ಫಿನಾಲಿಗೆ ಹೋಗ್ತಾರೆ. ಯಾರು ಬರಲ್ಲ ನೋಡಿ ಅವರು ಎಲಿಮಿನೇಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅದೇ ರೀತಿಯ ಒಂದು ಟ್ವಿಸ್ಟ್ಗಳು ನಡೀತಾ ಇದ್ದಾವೆ. ಒಬ್ಬೊಬ್ಬ ಸ್ಪರ್ಧಿಗಳು ಹೊರಗಡೆ ಹೋಗ್ತಾ ಇದ್ದಾರೆ. ಒನ್ ಬೈ ಹೋಗ್ತಾ ಇದ್ದಾರೆ. ಮೊದಲು ಗಿಲ್ಲಿ ಅವ್ರು ಹೋಗ್ತಾರೆ, ಆಮೇಲೆ ರಕ್ಷಿತಾ, ಆಮೇಲೆ ರಘು ಅವರು, ಆಮೇಲೆ ಕಾವ್ಯ ಮತ್ತು ಧ್ರುವಂತ್ ಅವರು, ಕೊನೆಯಲ್ಲಿ ಅಶ್ವಿನಿ ಅವರು ಏನೋ ಹೋಗ್ತಾರೆ. ಈ 6 ಜನ ಸ್ಪರ್ಧಿಗಳಲ್ಲಿ 5 ಜನ ಯಾರು ಒಳಗಡೆ ಬರ್ತಾರೋ ಅವರು ಸೇಫು, ಯಾರು ಇನ್ನು ಎಲಿಮಿನೇಟ್ ಆಗ್ತಾರೋ ಅವರು ಬಿಗ್ ಬಾಸ್ ಮನೆಯಿಂದ ಡೈರೆಕ್ಟ್ ಹೊರಗಡೆ ಹೋಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನೋಡೋಣ, ಇನ್ಮೇಲೆ ಫಿನಾಲೆ ಕೂಡ ಹತ್ತಿರ ಆಗ್ತಾ ಇದೆ. ಸೊ ಆ ಒಂದು ಕಾರಣಕ್ಕೆ ಸೊ ಈಗ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಡೀತಾ ಇದೆ. ಆಲ್ರೆಡಿ ನಮಗೆ ಗೊತ್ತಿತ್ತು ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತೆ ಅಂತ. ಸೊ ಈಗ ಫೈನಲಿ ಈಗ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಕಂಪ್ಲೀಟ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಪ್ರೋಮೋ ಕೂಡ ಬಂದಾಗಿದೆ. ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಅದನ್ನು ಟೆಲಿಕಾಸ್ಟ್ ಕೂಡ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಯಾರು ಕೂಡ ಇವತ್ತಿನ ಒಂದು ಎಪಿಸೋಡ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದರಲ್ಲೂ ಕೂಡ ಈ ಮಿಡ್ ವೀಕ್ ಎಲಿಮಿನೇಷನ್ಗೆ ತುಂಬ ಜನ ವೇಟ್ ಮಾಡ್ತಾ ಇದ್ರು ಯಾರು ಹೋಗ್ತಾರೆ ಅಂತ. ಸೊ ಫೈನಲಿ ಈಗ ಮಿಡ್ ವೀಕ್ ಎಲಿಮಿನೇಷನ್ ಕಂಪ್ಲೀಟ್ ಆಗಿದೆ. ಅದಕ್ಕೆ ಸೊ ಇವತ್ತಿನ ಒಂದು ಎಪಿಸೋಡ್ನ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಹೋಗಿದ್ರೆ ತುಂಬ ಚೆನ್ನಾಗಿರುತ್ತೆ, ಯಾರೇ ಹೋದರೂ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅಷ್ಟೇ ಅಲ್ಲದೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ರೆಫರ್ ಮಾಡಿ. ನೋಡೋಣ ಸೊ ಅವರ ಒಂದು ಸಪೋರ್ಟ್ ಯಾರಿಗಿತ್ತು ಅಂತ ಗೊತ್ತಾಗುತ್ತೆ. ಸೊ ಮತ್ತೆ ಸಿಗೋಣ ಮತ್ತೊಂದು ಪ್ರೋಮೋ ಅಪ್ಡೇಟಲ್ಲಿ. ಬಾಯ್.